ನಮಸ್ತೆ, ವೆಲ್ಕಮ್ ಟು RR ಕಿಚನ್. ಇವತ್ತು ರುಚಿಕರವಾದ ಒಂದು ವೆಜ್ ರೆಸಿಪಿ ನೋಡ್ತಾ ಇದ್ದೀವಿ. ನುಗ್ಗೆಕಾಯಿ ಪಲ್ಯ ಮಾಡ್ತಾ ಇದ್ದೀವಿ ಇವತ್ತು. ಬನ್ನಿ ನೋಡೋಣ. ಈಗ ನುಗ್ಗೆಕಾಯಿ ಪಲ್ಯ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ನುಗ್ಗೆಕಾಯಿ ಸ್ವಲ್ಪ. ನುಗ್ಗೆಕಾಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. BP ಗೆ, ಶುಗರ್ಗೆ, ಮತ್ತು ಕ್ಯಾಲ್ಶಿಯಂ ತುಂಬ ಇದೆ. ಡಯಟ್ ಫುಡ್ಡು. ಮತ್ತು ಕಾಲು ನೋವು ಎಲ್ಲ ಇರೋರಿಗೆ ಸೂಪ್ ಮಾಡಿ ಕುಡೀರಿ, ತುಂಬ ಒಳ್ಳೆಯದು. ಅದು ಒಂದು ದಿವಸ ಹಾಕ್ತೀವಿ, ದಯವಿಟ್ಟು ನೋಡಿ ಎಲ್ಲರೂ. ಈ ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನದ ಪುಡಿ, ಉಪ್ಪು, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸೋಂಪು, ಟೊಮ್ಯಾಟೊ, ಕರಿಬೇವು. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಹಾಕೊಳ್ಳೋಣ. ಫಸ್ಟು ಕರಿಬೇವು ಹಾಕಿರ್ತೀನಿ. ಒಂದು ಬೌಲ್ ಈರುಳ್ಳಿ ಹಾಕೊಂಡಿದ್ದೀನಿ, 2 ಈರುಳ್ಳಿ. ನುಗ್ಗೆಕಾಯಿ ಹಾಕೋತಾ ಇದ್ದೀನಿ. ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೋಬೇಕು ಇದನ್ನ. ಈಗ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೊಂತೀನಿ. ಒಂದು ಸ್ಪೂನು ಉಪ್ಪು ಹಾಕೊಂತೀನಿ. ಈಗ ಒಂದು 5 ನಿಮಿಷ ಮುಚ್ಚಿಕ್ಬೇಕು. ಆಮೇಲೆ ಒಂಚೂರು ನೀರು ಹಾಕೋಬೇಕು ಅಷ್ಟೇ. ನೋಡಿ, ಈಗ ಇದನ್ನ ಈಗ ಮುಚ್ಚಿಕ್ಕಿದ್ರೇನೆ ಸ್ವಲ್ಪ ನೀರು ಬಿಟ್ಕೊಳತ್ತೆ ಅದರಲ್ಲೇ ನುಗ್ಗೆಕಾಯಿ ಇದೆಲ್ಲ. ಆದ್ರೂ ಸ್ವಲ್ಪ ನೀರು ಹಾಕೊಳ್ಳೋಣ. ಈಗ ಅರ್ಧ ಹೋಲ್ ತೆಂಗಿನಕಾಯಿ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ 10 ಇದು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನು ಸೋಂಪು. ಈಗ ಇದು ಎಲ್ಲ ಹಾಕೊಂಡಿದ್ದೀನಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಸೋಂಪು. ಇದು ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿ ತರಿಯಾಗಿ ಇರ್ಬೇಕು. ಅವಾಗನೇ ನಾವು ಅದು ತಿನ್ಬೇಕಾದ್ರೆ ಸ್ವಲ್ಪ ಸಿಗ್ತಾ ಇರಬೇಕು ಬಾಯಿಗೆ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದೊಂಚೂರು ರುಬ್ಕೊಳ್ಳೋಣ ಇವಾಗ. ಇದು ರುಬ್ಕೊಂಡಿದ್ದೀನಿ. ಈ ತರ ಇರಬೇಕು, ಇಷ್ಟು ದಪ್ಪ ಇರಬೇಕು, ತುಂಬಾ ನೈಸ್ ಆಗಬಾರ್ದು. ನೋಡಿ, ಹಿಂಗೆ ಇಷ್ಟು ದಪ್ಪ ಇದ್ರೆ ಚೆನ್ನಾಗಿರುತ್ತೆ. ಇದ್ರಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳತ್ತೆ. ನೋಡಿ, ನೀರಿದೆ. ಆದ್ರೂ ಈಗ ಸ್ವಲ್ಪ ಮೆಣಸಿನ್ಕಾಯಿ ಪೌಡರ್ ಹಾಕೋತೀನಿ. 2 ಸ್ಪೂನ್ ಮೆಣಸಿನ್ಕಾಯಿ ಪೌಡರ್ ಹಾಕೋತೀನಿ. 2 ಸ್ಪೂನ್ ಮೆಣಸಿನ್ಕಾಯಿ ಪೌಡ್ರು, 2 ಸ್ಪೂನ್ ಧನಿಯಾ ಪೌಡ್ರು, ಈ ತರ ನೋಡಿ ಹಿಂಗಾಗತ್ತೆ. ಈಗ ಒಂಚೂರು ನೀರು, ಜಾಸ್ತಿ ಬೇಡ, ಸ್ವಲ್ಪ. ಈಗ ಸ್ವಲ್ಪ ನೀರು ಹಾಕೋತೀನಿ, ಜಾಸ್ತಿ ಬೇಡ, ಸ್ವಲ್ಪ. ತುಂಬಾ ಚೆನ್ನಾಗಿರುತ್ತೆ. ಸುಮ್ಮನೆ ಹಾಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ ಇದು ತಿನ್ನೋದಿಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ. ಇವಾಗ ನೋಡಿ, ಈಗ ಸ್ವಲ್ಪ ನೀರು ಹಾಕಿದ್ನಲ್ಲ, ಎಲ್ಲ ಚೆನ್ನಾಗಿ ಇದಾಗಿದೆ. ಇವಾಗ ಟೊಮೆಟೊ ಹಾಕ್ಕೊತೀನಿ ಸ್ವಲ್ಪ. ನೋಡಿ, ಈ ತರ ಹಿಂಗೆ ಚೆನ್ನಾಗಿ ಕುದಿ ಬರಬೇಕು. ಎಷ್ಟು ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿ. ಮನೆಯಲ್ಲಿ ನಾವು ಯಾವಾಗೂ ಜಾಸ್ತಿ ಮಾಡ್ತೀವಿ ಇದು.
ನಮ್ಮ ಮಗನ್ಗೆ ತುಂಬಾ ಇಷ್ಟ ಈ ತರ ಮಾಡಿದ್ರೆ. ನಮ್ಮ ಬಾವಾಗೆ ನಮ್ಮ ಮಗನ್ಗೆಲ್ಲ ತುಂಬಾ ಇಷ್ಟ, ಎಲ್ಲರೂ ತಿಂತಾರೆ ಇದು. ಈಗ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಲ್ಲ, ಇದನ್ನ ಹಾಕೋತಾ ಇದ್ದೀನಿ. ಇದಕ್ಕೊಂಚೂರು ನೀರು ಮಿಕ್ಸ್ ಮಾಡ್ಕೋತೀನಿ. ಈಗ ಈ ತೆಂಗಿನಕಾಯಿ, ಸೋಂಪು, ಬೆಳ್ಳುಳ್ಳಿ ಎಲ್ಲ ಹಾಕಿದೀವಲ್ಲ, ಅದೆಲ್ಲ ಸ್ವಲ್ಪ ಫ್ಲೇವರ್ ಇದ್ರಲ್ಲಿ ಚೆನ್ನಾಗಿ ಇದಾಗಬೇಕು. ಈಗ ಇದನ್ನ ಕ್ಲೋಸ್ ಮಾಡಿ ಇಡ್ತೀನಿ. ಚೆನ್ನಾಗಿದು ಸ್ವಲ್ಪ ಇದರಲ್ಲೇ ಕುದಿಬೇಕು, ಚೆನ್ನಾಗಿ ಕ್ಲೋಸ್ ಮಾಡಿಡ್ತೀನಿ. ಈಗ ಇದಾಗಿದೆ, ನೋಡೋಣ. ಈಗ ನೋಡಿ, ಇದಾಗಿದೆ. ಈ ತರ ನೋಡಿ ಆಗಿದೆ. ಇದು ವೈಟ್ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಬರೀ ರೈಸ್ ಜೊತೆಗೆ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಆಗಿದೆ. ಇವಾಗ ಚೆನ್ನಾಗಾಗಿದೆ ನೋಡಿ, ಇವಾಗ ಬೆಂದಿದೆ. ಈಗ ನುಗ್ಗೆಕಾಯಿ ಪಲ್ಯ ರೆಡಿ ಆಗಿದೆ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನೀವು ಎಲ್ಲ ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ ಹೆಂಗೆ ಬಂದಿದೆ ಅಂತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬಾಯ್.